ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ವರ್ಷಿಣಿ. ಇವತ್ತು ನಮ್ಮ ರಿಲೇಟಿವ್ಸ್ ಒಬ್ರದ್ದು ಮದುವೆ ಇದೆ, ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ರೆಡಿಯಾಗಿ. ಮದುವೆ ಇರೋದು ದೊಡ್ಡ ಬೆಳವಂಗಲದಲ್ಲಿ. ಊರಿಂದ ಬಸ್ ಮಾಡಿದರು. ಇವಾಗ ನಾನು ಕೂಡ ರೆಡಿ ಆಗಿಬಿಟ್ಟು ಊರಿಗೆ ಹೋಗ್ತಾ ಇದ್ದೀನಿ, ಅಂದರೆ ಅಗ್ರಹಾರಕ್ಕೆ ಹೋಗ್ತಾ ಇದ್ದೀನಿ. ಅಗ್ರಹಾರದಿಂದನೇ ಬಸ್ ಹೊರಡೋದು. ಮನೆಯಿಂದ ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿಂದ ಬಸ್ ಹತ್ಕೊಂಡು ಹೋಗೋದು ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ಆಟೋಗೆ ಹೇಳಿ ಕರೆಸ್ಕೊಂಡಿದ್ದೆ. ಆಟೋದಲ್ಲಿ ಆರಾಮಾಗಿ ಅಗ್ರಹಾರದವರೆಗೂ ಬಿಟ್ಟರು. ನಾನು ಹೋಗಿ ಸ್ವಲ್ಪ ಹೊತ್ತಿಗೆ ಬಸ್ ಕೂಡ ಬಂತು. ಅದಕ್ಕೆ ಹತ್ಕೊಂಡು ಸೀಟ್ ಹಿಡ್ಕೊಬಿಟ್ಟೆ. ನಾನೇನಾದರೂ ಲೇಟಾಗಿ ಬಂದಿದ್ರೆ ನನಗೆ ಸೀಟೇ ಸಿಗ್ತಾ ಇರಲಿಲ್ಲ, ಅಷ್ಟು ರಶ್ ಇತ್ತು. ಇನ್ನು ರಿಷು ಮತ್ತು ನಮ್ಮ ಅಪ್ಪ ಅಮ್ಮ ತೀತದಲ್ಲೇ ಹತ್ಕೊಂಡ್ರು. ಆನ್ ದ ವೇ ಹೋಗ್ತಾ ಹಾಗೆ ಹತ್ತಿಸ್ಕೊಂಡು ಹೋಗಿದ್ದಾಯಿತು. ನಾವು ಹೋಗೋ ಅಷ್ಟರಲ್ಲಿ ನೋಡಿ ಕತ್ಲೇನೇ ಆಗೋಗ್ಬಿಟ್ಟಿದೆ. ಈ ದೊಡ್ಡ ಬೆಳವಂಗ್ಲ ಇರೋದು ದೊಡ್ಡಬಳ್ಳಾಪುರದ ಹತ್ರ. ನಮ್ಮೂರಿಂದ ಇಲ್ಲಿಗೆ ಸ್ವಲ್ಪ ದೂರನೇ ಆಗುತ್ತೆ. ಬಸ್ ಬಿಟ್ಟಿದ್ರಲ್ವ, ಹಂಗಾಗಿ ಆರಾಮಾಗಿ ಹೋದ್ವಿ. ಇನ್ನು ನಾವು ಹೋಗೋ ಅಷ್ಟರಲ್ಲಿ ರಿಸೆಪ್ಷನ್ ಎಲ್ಲ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ನಾವಿನ್ನೂ ರೆಡಿ ಆಗಿರಲಿಲ್ವಲ್ಲ, ಹಾಗಾಗಿ ರೆಡಿ ಆಗಿಬಿಟ್ಟು ಹೋಗೋಣ ಅಂತೇಳಿ ರೂಮಿಗೆ ಬಂದಿದ್ದೀವಿ. ರೆಡಿ ಎಲ್ಲ ಆದಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ಊಟಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಊಟ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಅಲ್ಲಿ ಊಟ ಮುಗಿಸ್ಕೊಂಡು ನಮ್ಮಪ್ಪ ಊರಿಗೆ ಹೋದರು. ಹಾಗೆ ನಮ್ಮಮ್ಮ, ನಾನು, ರಿಷು ಮಾತ್ರ ಇದ್ವಿ. ಇನ್ನು ನಮ್ಮ ಅಜ್ಜಿ ಕೂಡ ಇದ್ದರು. ಊಟ ಎಲ್ಲ ಮುಗಿದ್ಮೇಲೆ ನೋಡಿ ಐಸ್ ಕ್ರೀಮ್ ತಿಂತಾ ಇದ್ದಾನೆ ನನ್ನ ಮಗ. ಬಚ್ಚಿಟ್ಕೊಂಡು ತಿಂತಾ ಇದ್ದಾನೆ. ನಾನು ಬೈತೀನಿ ಅಂತ ಹೇಳಿ. ನೋಡಿ ನಮ್ಮ ಅಜ್ಜಿ ಹಿಂದೆ ಬಚ್ಚಿಟ್ಕೊಂಡಿದ್ದಾನೆ. ಬಚ್ಚಿಟ್ಕೊಂಡ್ರೆ ನನಗೇನು ಕಾಣಿಸೋದಿಲ್ವಾ? ಕಾಣಿಸಿದ್ಮೇಲೆ ಮತ್ತೆ ಇನ್ನೇನಕ್ಕಪ್ಪ ಬಚ್ಚಿಟ್ಕೋಬೇಕು ಅಲ್ವಾ? ನಾವು ಊಟ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಜನ ಎಲ್ಲ ಖಾಲಿ ಆಗೋಗ್ಬಿಟ್ಟಿದ್ರು. ನೋಡಿ ತುಂಬ ಜನ ವಾಪಸ್ ಹೋಗಿದ್ರು. ಇನ್ನು ಕೆಲವರು ಇಲ್ಲೇ ಇದ್ದಾರೆ. ಇನ್ನು ಎಲ್ಲರೂ ಸೇರಿಕೊಂಡು ಗಂಡು ಹೆಣ್ಣಿನ ಜೊತೆ ಡ್ಯಾನ್ಸ್ ಆಡಿದ್ರು. ಲಾಸ್ಟಲ್ಲಿ ಫ್ಯಾಮಿಲಿ ಫೋಟೋ ಎಲ್ಲ ತೆಗೆಸ್ಕೊಳ್ತಾ ಇದ್ರು. ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಸ್ವಲ್ಪ ಹೊತ್ತಾದರೂ ಮಲ್ಕೊಳ್ಳೋಣ ಅಂತ ಹೇಳಿ ಬಂದರೆ ನೋಡಿ ಇಲ್ಲಿ ನನ್ನ ಮಗನ ಕತೆನ ಮಲ್ಕೋತಾನೇ ಇಲ್ಲ. ನಾನು ಮಲ್ಕೊಳ್ಳೋದಿಲ್ಲ ಅಂತೇಳಿ ಹಠ ಮಾಡ್ತಾ ಇದ್ದಾನೆ. ಇನ್ನು ಎಲ್ಲರೂ ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮಾಮೂಲಿ ಡ್ರೆಸ್ನ ಹಾಕ್ಕೊಂಡ್ರು. ಇನ್ನೇನು ಮಲ್ಕೋಬೇಕು ಅನ್ನೋಷ್ಟರಲ್ಲಿ ಶಾಸ್ತ್ರಗಳನ್ನೆಲ್ಲ ಶುರು ಮಾಡಿದ್ರು. ಆ ಸೌಂಡಲ್ಲಿ ಇನ್ನೇನು ಮಲ್ಗೋದಕ್ಕಾಗುತ್ತೆ ಅಂತೇಳಿ ಎದ್ದು ಬಂದು ಕೂತ್ಕೊಂಡ್ವಿ. ಹಾಗೆ ಬಳೆ ಶಾಸ್ತ್ರ ಕೂಡ ಮಾಡಿದ್ರು. ಅಲ್ಲಿ ಬಳೆ ಕೂಡ ಹಾಕಿಸ್ಕೊಂಡ್ವಿ. ಈ ಮೆಹಂದಿ ಹಾಕ್ಕೊಂಡು ಒಂದು 1/2 hour ಬಿಟ್ಟಿದ್ದೆ ಅಷ್ಟೇ. ನೋಡಿ ಯಾವ ಕಲರ್ ಬಂದಿದೆ ಅಂತೇಳಿ. ಬಳೆ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಶಾಸ್ತ್ರಗಳಿಗೆಲ್ಲ ರೆಡಿ ಮಾಡಿಕೊಂಡ್ರು ಅರಿಶಿನ ಶಾಸ್ತ್ರ ಮಾಡೋದಕ್ಕೆ. ನಮ್ಮ ಕಡೆ ಎಲ್ಲ ಇದೇ ಥರನೇ ಶಾಸ್ತ್ರಗಳನ್ನ ಮಾಡೋದು. ರಿಷುನ ಬಂದಿದ್ವಿ ನೋಡಿ. ಸೌಂಡ್ಗೆ ಅವನು ಕೂಡ ಎದ್ದು ಬಂದಿದ್ದಾನೆ. ಅವನು ಮೊದಲೇ ಮಲಗೋದೇ ಇಲ್ಲ ಅಂತ ಹೇಳ್ತಿದ್ದ, ಆದ್ರೂ ಮಲಗಿಸಿದ್ವಿ. ಆದರೆ ಸ್ವಲ್ಪ ಹೊತ್ತಿಗೆ ಸೌಂಡ್ ಆಗ್ತಿತ್ತಲ್ವಾ, ಎದ್ಬಿಟ್ಟು ಬಂದಿದ್ದಾನೆ. ಮಕ್ಕಳಿಗೆ ಏನು ಕ್ಯೂರಿಯಾಸಿಟಿ ಅಲ್ವಾ, ನೋಡಿ ಯಾವ ಥರ ಕೂತ್ಕೊಂಡು ನೋಡ್ತಾ ಇದ್ದಾರೆ ಅಂತೇಳಿ ಶಾಸ್ತ್ರಗಳನ್ನೆಲ್ಲ ಮಾಡ್ತಾ ಇರೋದು. ಇನ್ನು ಈ ಅರಿಶಿನ ಶಾಸ್ತ್ರದಲ್ಲಿ ಯಾರಾದರೂ ಬಟ್ಟೆಗಳನ್ನ ತೊಗೊಬಂದಿದ್ರೆ ಅದನ್ನು ಇವಾಗಲೇ ಕೊಡ್ತಾರೆ. ಅರಿಶಿನ ಶಾಸ್ತ್ರ ಮಾಡೋದಕ್ಕೆ ಏನಾದರೂ ವೈಟ್ ಕಲರ್ ಬಟ್ಟೆನ ಹಾಕ್ಕೊಂಡಿದ್ದಿದ್ರೆ ನೋಡಿ ಅರಿಶಿನದ ಕಲರ್ ಹೋಗೇ ಇರ್ತಿರ್ಲಿಲ್ಲ, ಅದು ಹಾಗೆ ಪರ್ಮನೆಂಟ್ ಆಗಿರ್ತಿತ್ತು. ಅದಕ್ಕೋಸ್ಕರನೇ ನಾನು ನೈಟ್ ಹಾಕ್ಕೊಂಡಿದ್ನಲ್ಲ ರಿಸೆಪ್ಷನ್ಗೆ, ಆ ಡ್ರೆಸ್ನ ತೆಗೆದ್ಬಿಟ್ಟು ಮನೆಯಿಂದ ಹಾಕೊಬಂದಿದ್ನಲ್ಲ ಅದನ್ನೇ ಹಾಕ್ಕೊಂಡೆ. ಇನ್ನು ನಮ್ಮಮ್ಮ ನೋಡಿ ಶಾಸ್ತ್ರಗಳನ್ನೆಲ್ಲ ಕರೆಕ್ಟಾಗಿ ಮಾಡುತ್ತೆ. ಎಲ್ಲ ಶಾಸ್ತ್ರನೂ ಒಂಚೂರು ಮಿಸ್ ಮಾಡ್ದಲೇ ಮಾಡುತ್ತೆ. ಇನ್ನು ನಮ್ಮ ಅಜ್ಜಿ ಕೂಡ ಬಟ್ಟೆ ತೊಗೊಬಂದಿದ್ರು. ಅವ್ರು ಕೊಡೋ ಹಾಗಿಲ್ಲ ಅಂತೇಳಿ ನಾನೇ ಹೋಗಿ ಇನ್ನೊಂದು ಸಲ ಹೋಗಿ ಕೊಟ್ಬಿಟ್ಟು ಬಂದೆ. ಈ ಹುಡುಗರಂತೂ ನೋಡಿ ಇವರಿಗೆ ನಿದ್ದೆನೇ ಬರ್ತಾ ಇಲ್ಲ ಅನಿಸುತ್ತೆ. ಆಗಲೇ ಬೆಳಗಿನ ಜಾವ ಆಗಿದೆ, ಆದ್ರೂ ಯಾವ ಥರ ಕೂತ್ಕೊಂಡಿದ್ದಾರೆ ನೋಡಿ. ರಿಷು ಅಂತೂ ಮೊಬೈಲ್ನ ನೋಡಿಕೊಂಡು ಕೂತ್ಕೊಬಿಟ್ಟಿದ್ದ. ಇನ್ನು ಬೆಳಗಿನ ಜಾವ ಆಗಿತ್ತಲ್ವ ಆಗಲೇ, ಹಾಗಾಗಿ ಎಲ್ರಿಗೂ ಟೀನ ತಂದುಕೊಟ್ರು. ಅರಿಶಿನ ಶಾಸ್ತ್ರ ಮಾಡಾದ್ಮೇಲೆ ಕೈನ ತೊಳ್ಕೊಂಡಿದ್ವಿ. ಆದರೂ ಕೂಡ ನೋಡಿ ನನ್ನ ಪೌಚ್ಗೆ ಯಾವ ಕಲರ್ ಆಗಿದೆ ಅಂತ ಹೇಳಿ. ಆ ಚೇರ್ ಮೇಲೆ ಕೂಡ ಯಾರೋ ಬಂದು ಮುಟ್ಟಿದ್ದಾರೆ, ಅದು ಕೂಡ ಕಲರ್ ಆಗಿದೆ. ಟೀ ಕುಡಿಯೋ ದೊಡ್ಡ ಮನುಷ್ಯನ ಥರ ಇಸ್ಕೊಂಡು ನನ್ನ ಮಗ ನೋಡಿ ಮೈ ಮೇಲೆಲ್ಲ ಚೆಲ್ಕೊಂಡಿದ್ದಾನೆ. ಇಷ್ಟೊತ್ತು ಮಾಡಿದ್ದು ಹುಡುಗನ ಕಡೆ ಶಾಸ್ತ್ರ, ಇವಾಗ ಹುಡುಗಿ ಕಡೆಯವ್ರು ಮಾಡ್ಕೊತಾ ಇದ್ದಾರೆ. ಈ ಶಾಸ್ತ್ರಗಳನ್ನೆಲ್ಲ ಮುಗಿಸೋ ಅಷ್ಟರಲ್ಲಿ ಬೆಳಗಿನ ಜಾವ ಆಗೋಗ್ಬಿಟ್ಟಿತ್ತು, ಬೆಳಕಾಗಿತ್ತು. ನಾವು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ತಿಂಡಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಟಿಫನ್ಗೆ ಇಡ್ಲಿ, ವಡಾ, ಪೊಂಗಲ್ನ ಮಾಡಿದರು. ನಾವೆಲ್ಲ ಟಿಫನ್ ತಿಂದು ಎದ್ದು ಬಂದರೂ ಕೂಡ ಮೊಮ್ಮಗುಂದಾಗಲಿ ಅಂತೇಳಿ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ ನಮ್ಮಮ್ಮ. ಮುಹೂರ್ತಕ್ಕೆ ಮಂಟಪನ ಕೂಡ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಹಾಗೆ ನಾವು ಕೂಡ ಬೇಗನೆ ರೆಡಿ ಆಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನಾನು ಸಿಂಪಲ್ಲಾಗಿ ಈ ಥರ ಒಂದು ಸ್ಯಾರಿನ ಹಾಕ್ಕೊಂಡಿದ್ದೀನಿ, ಮೈಸೂರು ಸಿಲ್ಕ್ ಸ್ಯಾರಿನ. ಸಿಂಪಲ್ಲಾಗಿ ನಾನು ಮೇಕಪ್ನ ಮಾಡಿಕೊಂಡೆ. ಯಾಕಂದರೆ ಈ ಸಮ್ಮರಲ್ಲಿ ದಪ್ಪ ದಪ್ಪ ರೇಷ್ಮೆ ಸೀರೆಗಳನ್ನ ಹಾಕ್ಕೊಂಡು ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನಾವೆಲ್ಲ ರೆಡಿಯಾಗಿ ಹೋಗೋ ಅಷ್ಟರಲ್ಲಿ ನಮ್ಮ ಆಂಟಿಯವರು ಕೂಡ ಬಂದಿದ್ದರು. ಇವರು ಇವಾಗ ಬಂದಿರೋದು, ನೈಟ್ ಬಂದಿರಲಿಲ್ಲ. ಇವಾಗ ಬಂದು ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಹಾಗೆ ಶಾಸ್ತ್ರಗಳನ್ನೆಲ್ಲ ಮಾಡ್ತಿದ್ರಲ್ವ, ಅದನ್ನು ಇಲ್ಲಿಂದನೇ ನೋಡ್ತಾ ಇದ್ವಿ.
ಪ್ರತಿಯೊಬ್ಬರಿಗೂ ಮದುವೆ ಅನ್ನೋದು ಒಂದು ಅದ್ಭುತವಾದ ಹಾಗೆ ಮರೆಯಲಾಗದ ಕ್ಷಣ ಅಂತಲೇ ಹೇಳ್ಬೋದು. ಇವರ ಒಂದು ಸ್ವೀಟ್ ಮೆಮೊರೀಸ್ನ ನಾನು ಕ್ಯಾಪ್ಚರ್ ಮಾಡಿ ನನ್ನ ವ್ಲಾಗಲ್ಲಿ ಹಾಕಿರೋದನ್ನು ಇವರು ಯಾವತ್ತಾದರೂ ಒಂದು ದಿವಸ ನನ್ನ ವ್ಲಾಗ್ನ ನೋಡಿದಾಗ ತುಂಬಾ ಖುಷಿ ಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಇವರ ಫ್ಯೂಚರ್ಗೆ ಒಳ್ಳೆಯದಾಗಲಿ ಅಂತ ಹೇಳಿ ಶುಭ ಹಾರೈಸಿ. ನನ್ನ ಮಗ ಅಂತೂ ಬಟ್ಟೆನ ಕಿತ್ತೆಸದ್ಬಿಟ್ಟು ಈ ಟೀ ಶರ್ಟಲ್ಲೇ ಮದುವೆನೇ ಮುಗಿಸಾಕ್ಬಿಟ್ಟ. ಜನಗಳೆಲ್ಲ ಕಡಿಮೆ ಆದಮೇಲೆ ಹಾಲು ಒಯ್ಯೋದಕ್ಕೆ ಹೋಗೋಣ ಅಂತೇಳಿ ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಸ್ವಲ್ಪ ಜನಗಳು ಕಡಿಮೆ ಆಗ್ತಿದ್ದಾಗೆ ನಾವು ಕೂಡ ಹೋಗಿ ಹಾಲನ್ನ ಒಯ್ದು ಫೋಟೋನ ತೆಗೆಸ್ಕೊಂಡು ಬಂದ್ವಿ. ಇನ್ನು ನನ್ನ ಮಗ ನಾನು ಅಕ್ಷತೆನ ಹಾಕೋದು ನೋಡಿಬಿಟ್ಟ. ಅದಾದಮೇಲೆ ನಾನು ಹಾಕಿಲ್ಲ ಅಂತೇಳಿ ಮತ್ತೆ ವಾಪಸ್ ಹೋಗಿದ್ದಾನೆ ನಮ್ಮ ಅಜ್ಜಿಯವ್ರ ಜೊತೆ. ನೋಡಿ ಹಿಂದೆನೇ ಹೋಗ್ಬಿಟ್ಟು ಅಕ್ಷತೆನೇ ಹಾಕಿಬಿಟ್ಟೇ ಬಂದ. ಮಕ್ಕಳುಗಳು ನಾವು ಏನು ಮಾಡ್ತೀವೋ ಅದನ್ನು ಪ್ರತಿಯೊಂದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾರೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ನಾವು ಒಳ್ಳೇದು ಮಾಡಿದ್ರು ಅಷ್ಟೇ, ಕೆಟ್ಟದ್ದು ಮಾಡಿದ್ರು ಅಷ್ಟೇ, ಅದನ್ನು ಅವರು ಕೂಡ ಅನುಸರಿಸ್ಕೊಂಡು ಹೋಗ್ತಾರೆ. ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ನನ್ನ ಮಗ ಅಂತೂ ನೋಡಿ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ರಾತ್ರಿಯಿಂದನೂ ಅಷ್ಟೇ, ಇಲ್ಲಿಗೆ ಬಂದಾಗಿಂದನೂ ತುಂಬ ಚೆನ್ನಾಗಿ ಆಟ ಆಡಿದ್ದಾನೆ. ಊಟದ ಹತ್ರನೂ ರಶ್ ಎಲ್ಲ ಕಡಿಮೆ ಆದಮೇಲೆ ನಾವು ಊಟಕ್ಕೆ ಹೋದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಡೋದಷ್ಟೇ. ನಾವು ಊಟ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಆಗಲೇ ಗಂಡು ಹೆಣ್ಣನ್ನು ಏಳಿಸ್ಬಿಟ್ಟಿದ್ರು. ಅರುಂಧತಿ ನಕ್ಷತ್ರ ಎಲ್ಲ ತೋರಿಸೋದು ಕರ್ಕೊಂಡು ಹೋಗ್ತಾಯಿದ್ರು. ಮತ್ತು ಲೇಟಾಗಿ ಬಂದ್ರಲ್ಲ ಅವರೆಲ್ಲ ಫೋಟೋ ತೆಗೆಸ್ಕೊತಾಯಿದ್ರು. ನನ್ನ ಮಗ ಅಂತೂ ಮದುವೆ ಯಾವಾಗ ಮುಗಿಯುತ್ತೆ ಅನ್ನೋದನ್ನೇ ಕಾಯ್ಕೊಂಡಿದ್ದ. ಅಲ್ಲಿ ಡೆಕೋರೇಷನ್ಗೆ ಫ್ಲವರ್ಸ್ ಎಲ್ಲ ಇತ್ತಲ್ವ, ಅದನ್ನೆಲ್ಲ ತೊಗೊಂಡು ಆಟ ಆಡ್ತಾ ಇದ್ದ. ಬಸ್ ಇನ್ನೂ ಬಂದಿರಲಿಲ್ಲ, ಹಾಗಾಗಿ ಅಲ್ಲೇ ಒಂದು ದೇವಸ್ಥಾನ ಇತ್ತು, ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಬಸ್ ಬಂದಿದ್ದ ತಕ್ಷಣ ಹೋಗಿ ಅದರಲ್ಲಿ ಕೂತ್ಕೊಂಡ್ವಿ. ಇನ್ನೂ ಸ್ವಲ್ಪ ಜನ ಬರೋರಿದ್ರು, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ರು. ಇನ್ನು ನಮ್ಮ ಪಕ್ಕದಲ್ಲಿ ಒಂದು ಕ್ಯೂಟ್ ಆಗಿರೋ ಪಾಪು ಕೂತ್ಕೊಂಡಿತ್ತು. ಆ ಪಾಪು ಜೊತೆ ಆಟ ಆಡಿಕೊಂಡು ನನ್ನ ಮಗ ಟೈಮ್ ಪಾಸ್ ಮಾಡ್ದ. ಬಸ್ ಹೊರಟಿದ ತಕ್ಷಣ ಸಖತ್ತಾಗಿ ನಿದ್ದೆ ಬಂತು. ಚೆನ್ನಾಗಿ ಗಾಳಿ ಬೇರೆ ಬರ್ತಿತ್ತಲ್ವ, ಹಾಗಾಗಿ ಹಾಗೇ ಮಲ್ಕೊಬಿಟ್ಟ ರಿಶು. ಇನ್ನು ನಾನು ಅಗ್ರಹಾರಕ್ಕೇನು ಬರೋದಕ್ಕೆ ಹೋಗಲಿಲ್ಲ, ಅಲ್ಲೇ ತೀರ್ಥದಲ್ಲೇ ಇಳ್ಕೊಂಡೆ ನಮ್ಮ ಅಮ್ಮನ ಜೊತೆ. ಅಲ್ಲಿಂದ ನಮ್ಮಪ್ಪ ಬಂದು ಮನೆ ಹತ್ರ ಕರ್ಕೊಂಡೋದ್ರು. ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.